ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಒಂದು ವಿಡಿಯೋ ಹಾಕಿದೆ ಫ್ರೆಂಡ್ಸ್. ಇದ್ದಕ್ಕಿದ್ದಂಗೆ ಈ ಥರ ಸೀಟೆಲ್ಲ ಒಡೆದೋಗಿತ್ತು. ನಾವು ಹೊರಗಡೆ ಹೋಗಿ ಬರುವಷ್ಟರಲ್ಲೇ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು ಯಾವುದೋ ಹುಡುಗ ಬಾಲ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ತೆಗಿಯೋಕ್ಕೆ ಹೋಗಿದ್ದಾನೆ. ಅದು ಮೊದಲೇ ಸೀಟೆಲ್ಲ ನೆಂದಿತ್ತು, ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದು ಹೋಗಿ ಹತ್ತಿರೋದು ಇದಕ್ಕೆ ಅದು ಕೆಳಗಡೆ ಬಿದ್ದಿದ್ದಾನೆ, ಕೆಳಗಡೆ ಒಳಗಡೆನೆ ಬಿದ್ದು ನಾವು ಲಾಕ್ ಮಾಡಿರೋದನ್ನು ಜಗ್ಗಿಸಿ ಕೀ ತೆಗೆದು ಈಚೆ ಬಂದಿದ್ದಾನೆ ಫ್ರೆಂಡ್ಸ್ ಹುಡುಗ. ನಾವು ಬೀಗ ಹಾಕಿದ್ವಿ, ಬೀಗ ತಗೊಂಡು ಈಚೆ ಬಂದು ಹೋಗಿದ್ದಾನೆ. ನಮಗೆ ನಮ್ಮ ತಂದೆಯವ್ರಿಗೆ ಹೇಳಿದ್ದಾನೆ, ಅವ್ರಿಗೇನೋ ಹೇಳ್ಬಿಟ್ಟಿದ್ದಾನೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಅವ್ರು ಹೇಳಲೇ ಇಲ್ಲ ನಮಗೆ ಈ ಥರ ಆಯಿತು ಹೋಯ್ತು ಅಂತ. ನಾವು ಜಗಳ ಮಾಡಿಕೊಂಡು, ನಾನು ಕೂಗಾಡ್ಕೊಂಡು ಬೈಕೊಂಡು ಆಡ್ಕೊಂಡು ಹೆಂಗೋ ವಿಷಯ ಗೊತ್ತಾಯಿತು. ಅವರೇ ಬಂದು ಅದೇನು ನೋಡಿ ಸೀಟ್ ಹಾಕ್ಸಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನೋಡಿ ಸೀಟ್ ಹಾಕ್ಸಿದ್ದೀವಿ ನೋಡಿ, 2 ಸೀಟು ಮಧ್ಯೆ ಫುಲ್ಲು ಹೋಗ್ಬಿಟ್ಟಿತ್ತು. ಆ ಕಡೆ ಒಂದು ಈ ಕಡೆ ಒಂದು ಮಧ್ಯ 2 ಸೇರಿಸಿ ಒಟ್ಟಿಗೆ ಈ ಥರ ಸೀಟ್ನ ಹಾಕಿಸ್ತಾ ಇದ್ದೀವಿ. ಈ ಥರ ರೆಡಿ ಮಾಡಿಸಿ ಹೇಳಿದ್ದೀವಿ ಅವ್ರಿಗೆ. ಅವ್ರು ಕೊಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ಅಮೌಂಟ್ನ. ಒಟ್ಟಿನಲ್ಲಿ ಅವ್ರು ಕೊಡಲಿಲ್ಲ ಅಂದರೂ ನಾವು ಮಾಡಿಸ್ಲೇಬೇಕಲ್ವ. ಆಮೇಲೆ ಇವಾಗ ಮಳೆ ಬೇರೆ ಬರ್ತಾನೆ ಇದೆ. ನೆನ್ನೆನೇ ಆಲ್ರೆಡಿ ಮಳೇಲಿ ನೆಂದು ಗೋಣಿ ಒಂದು ಟಾರ್ಪಲ್ ಹಾಕಿದ್ವಿ. ಹಂಗಾಗಿ ಇವತ್ತು ಬೆಳಗ್ಗೆನೇ ಇದೆಲ್ಲ ರೆಡಿ ಮಾಡಿಸ್ದೆ ಫ್ರೆಂಡ್ಸ್. ಈ ಥರ ಒಂದೊಂದ್ಸಲ ಈಗ ಆಗ್ಬಿಡುತ್ತೆ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ, ದುಡ್ಡನ್ನ ಅಲ್ಲಿಗೆ ಕಟ್ಟಬೇಕು ಇಲ್ಲಿಗೆ ಕಟ್ಟಬೇಕು ಅಂತ. ಹಿಂಗೆ ಸಡನ್ನಾಗಿ ಆಗ್ಬಿಡುತ್ತೆ ನೋಡಿ. ಆ ದುಡ್ಡೆಲ್ಲ ಇದಕ್ಕೆ ಖರ್ಚಾಗುತ್ತೆ. ನಾನು ಸುಮಾರು ಸಲ ಅಂದ್ಕೊಂಡಿದ್ದೀನಿ, ಏನಕ್ಕೋ ಒಂದು ದುಡ್ಡನ್ನ ಇಟ್ಕೊಂಡಿರ್ತೀನಿ, ಅದು ಇನ್ನೇನಕ್ಕೋ ಒಂದಕ್ಕೆ ಕಟ್ಟಾಗಿರುತ್ತೆ. ಮೊನ್ನೆ ಇದ್ದಕ್ಕಿದ್ದಂಗೆ ಬ್ಯಾಂಕ್ ಲೋನಲ್ಲಿ ಇದ್ದಕ್ಕಿದ್ದಂಗೆ 3,000 ಕಟ್ಟಾಗಿದೆ ಫ್ರೆಂಡ್ಸ್. ನಾನು ಏನಕ್ಕೋ ಕಮಿಟ್ಮೆಂಟ್ ಇಟ್ಕೊಂಡಿದ್ದೆ, ಸಡನ್ನಾಗಿ ಕಟ್ಟಾಗಿದೆ. ಅದು ಇನ್ನೂ ಹೋಗೋಕ್ಕೆ ಆಗಲಿಲ್ಲ, ಟೈಮ್ ಸಿಕ್ಕಿಲ್ಲ, ಹೋಗಬೇಕು ಕೇಳಬೇಕು. ಈ ರೀತಿ ಆಗ್ಬಿಡುತ್ತೆ ಫ್ರೆಂಡ್ಸ್. ನಾವು ಎಷ್ಟೇ ಏನೇನೋ ಅನ್ಕೋತೀವಿ, ಏನೇನೋ ಆಗ್ಬಿಡುತ್ತೆ ನೋಡಿ. ಇದು ಒಳಗಡೆನೂ ಹಾಗೇನೆ ಸಿಮೆಂಟೆಲ್ಲ ಹಾಕಿ ಸ್ವಲ್ಪ ನೀಟಾಗಿ ಮಾಡಿಕೊಟ್ರು. ಒಟ್ಟಿನಲ್ಲಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಪಾಪ 2,000 ತೊಗೊಂಡ್ರು, ಅದಕ್ಕೇನು ಮೋಸ ಇಲ್ಲ. ನೀಟಾಗಿ ಒಳಗಡೆ ಎಲ್ಲ ಸಿಮೆಂಟ್ ಹಾಕಿ ಸೀಟೆಲ್ಲ ನೀಟಾಗಿ ಕೂರಿಸಿ ಎಲ್ಲ ನೀಟಾಗಿ ಮಾಡಿಕೊಟ್ರು. ಈ ಥರ ಒಂದೊಂದು ಸಲ ಆಗ್ಬಿಡುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಜೀವನ ಅನ್ನೋದೇ ಈ ಥರ ಆಗ್ಬಿಟ್ಟಿದೆ. ಒಂದೇನೋ ಅನ್ಕೋತೀವಿ, ಇನ್ನೊಂದು ಆಗ್ತಾನೆ ಇರುತ್ತೆ. ಈ ಥರ ಕಷ್ಟಗಳು ಬರುತ್ತೆ ಅನ್ನೋದೇ ನಮ್ಗೆ ಈ ಥರ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅವತ್ತು ನೋಡಿದ್ರೆ ಏನೋ ಗ್ಯಾಸ್ ಬಸ್ಟಾಗಿ, ಅಲ್ಲಿ ಗ್ಯಾಸ್ ಬಸ್ಟ್ ಆಗಿದ್ದರೆ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ದೂರ ಇರೋದದು. ಅಲ್ಲಿ ಆಗಿದ್ರೆ ನಮ್ಮ ಮನೆ ಹತ್ರ ಇದು ಸೀಲ್ ಬಿಟ್ಕೊಂಡಿತ್ತು ಸೀಟೆಲ್ಲ. ಪ್ಯಾಚ್ ಮಾಡಿದ್ದೆ ನಾನೇ, ಸಿಮೆಂಟೆಲ್ಲ ಹಾಕಿ ಪ್ಯಾಚ್ ಮಾಡ್ಕೊಂಡಿದ್ದೆ. ಈಗ ಅದೇ ಸೀಟ್ ಈ ಥರ ಆಗಿರೋದು. ಈ ಥರ ಆಗಿದೆ. ಈ ಥರ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸಲ. ತುಂಬ ಕಷ್ಟ ಆಗುತ್ತೆ ಜೀವನ ನಡೆಸೋದು. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಈ ಥರ ಒಂದನ್ನೇ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಸಡನ್ನಾಗಿ ಈ ಥರ ಒಂದೊಂದು ಏನಾದರೂ ಕಾಯ್ಕೊಂಡಿರುತ್ತೆ. ಒಂದು ರೆಡಿ ಆಗುತ್ತೆ, ರೆಡಿ ಮಾಡಿಸಿದ್ದೀವಿ ಅನ್ನೋ ಅಷ್ಟರಲ್ಲಿ ಇನ್ನೊಂದು ರೆಡಿಯಾಗಿರುತ್ತೆ ಫ್ರೆಂಡ್ಸ್, ಇನ್ನೊಂದು ಕಾಯ್ಕೊಂಡಿರುತ್ತೆ. ನೀವು ಯಾವ ಥರ ಈ ಥರ ಕಷ್ಟನ ಅನುಭವಿಸಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ತುಂಬ ಅನ್ಕೋತೀನಿ. ಇವಾಗ ಒಂದು ಕಮಿಟ್ಮೆಂಟ್ ಇದು ಇಟ್ಕೊಂಡಿರ್ತೀನಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ನನಗೆ ಸಿಗ್ತಾ ಇರುತ್ತೆ. ಕಷ್ಟ ಆಗ್ತಾನೆ ಇರುತ್ತೆ. ಆದರೂ ಜೀವನ ಸಾಗಿಸ್ಕೊಂಡು ಹೋಗ್ಬೇಕಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.